ಹಿಂದುಳಿದ ಅಹಿಂದ ವರ್ಗಗಳ ಒಕ್ಕೂಟದವರು ಬೀದರ್ಗೆ ಬರಬೇಕು, ಒಂದು ಅಭಿನಂದನಾ ಸಮಾರಂಭ ಇಟ್ಕೊಳ್ತೀವಿ ಅಂತ ಹೇಳಿದ್ರು. ಸೊ ಈ ಒಂದು ನೆಪದಲ್ಲಿ ನಮ್ಮ ಅಹಿಂದ ವರ್ಗದ ಎಲ್ಲ ಬೀದರ್ ಜಿಲ್ಲೆ ನಾಯಕಗಳನ್ನ ಭೇಟಿ ಮಾಡೋಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ನಾನು ಕೂಡ ಒಪ್ಕೊಂಡು ಇಲ್ಲಿ ಬಂದಿದ್ದೆ. ಮತ್ತು ಅದ್ರ ಜೊತೆಗೆ ನಮ್ಮ ಇಲಾಖೆಯ ರಿವ್ಯೂ ಮೀಟಿಂಗ್ ಕೂಡ ಮಾಡಬೇಕು ಅಂತ ಹೇಳಿ ಇವತ್ತು ಬೀದರ್ಗೆ ಬಂದಿದ್ದೆ. ಸರ್, ನಿನ್ನೆ ಕ್ಯಾಬಿನೆಟ್ ವಿಸ್ತರಣೆ ಆಯಿತು. ಕೆಲವೊಂದು ಕಡೆ ವಿರೋಧ ಆಗ್ತದೆ ಸರ್. ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಈಗ ನೋಡಿ, ಎಲ್ಲಾ ಕಾಲದಲ್ಲೂ ಎಲ್ಲಾ ಸರ್ಕಾರ ಸಮಯದಲ್ಲೂ ಕೂಡ ಈ ತರ ಸಂಪುಟ ವಿಸ್ತರಣೆ ಮಾಡಿದಾಗ ಯಾರು ಸಚಿವಾಕಾಂಕ್ಷಿಗಳಾಗಿತ್ತು ಅವ್ರಿಗೆ ಯಾರಿಗೆ ಸ್ಥಾನ ಸಿಕ್ಕಿರಲ್ಲ, ಅವ್ರು ಸ್ವಲ್ಪ ಅಸಮಾಧಾನ ಮಾಡ್ಕೊಳ್ತಾರೆ. ಅದು ಸಹಜ. ಅದು ಬಟ್ ಆದ್ರೂ ಕೂಡ ಪಕ್ಷದ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡಿದ್ದಾರೆ, ನಾಯಕರು ಏನ್ ತೀರ್ಮಾನ ಮಾಡಿದ್ದಾರೆ, ಅದಕ್ಕೆ ಕೊನೆಗೆ ಎಲ್ಲರೂ ಕೂಡ ಬದ್ಧರಾಗಲೇಬೇಕು, ಅದನ್ನ ಒಪ್ಕೊಳ್ಳೇಬೇಕು. ನಮ್ಮಲ್ಲೂ ಕೂಡ ಅದೇ ಕೆಲಸ ಆಗುತ್ತೆ. ಸರ್, ಯಶವಂತಗೌಡ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನೊಂದು ಟೀಮ್ ಕೂಡ ರಾಜೀನಾಮೆ ಕೊಡೋ ಸಾಧ್ಯತೆ ಇದೆ ಅಂತ ಚರ್ಚೆ ಆಗ್ತಾ ಇದೆ ಸರ್. ಅದ್ರ ಬಗ್ಗೆ ಅವ್ರು ಬೇಸರಾಗಿ ರಾಜೀನಾಮೆ ಕೊಟ್ಟಿದ್ದಾರೆ, ಬಟ್ ಖಂಡಿತ ವಾಪಸ್ ಇಟ್ಕೊಳ್ತಾರೆ ನನ್ನ ನಂಬಿಕೆ ಇದೆ. ನಮ್ಮ ನಾಯಕರು ಅವ್ರ ಮನ ಒಲಿಸ್ತಾರೆ, ಖಂಡಿತ ಅವ್ರ ನಾಯಕರ ಮಾತು ಕೇಳ್ತಾರೆ ಅನ್ನೋ ನಂಬಿಕೆ ಇದೆ. ಕೂಡ ಒಂದು ಬೇಸರ ವ್ಯಕ್ತಪಡಿಸ್ತಾರೆ ಸರ್. ಈಗಾಗಲೇ ಹೇಳದ್ನಲ್ಲ, ಯಾರು ಸಚಿವಾಕಾಂಕ್ಷಿಗಳಿದ್ದು ಸ್ಥಾನ ಸಿಕ್ಕಿಲ್ಲ, ಅವ್ರಿಗೆ ಬೇಸರ ಆಗೋದು ಸಹಜ. ಬಟ್ ಆದ್ರೂ ಕೂಡ ಪಕ್ಷಕ್ಕೋಸ್ಕರ ಅವರು ಪಕ್ಷದ ನಿಷ್ಠಾವಂತ ನಾಯಕರಾಗಿದ್ದಾರೆ ಎಲ್ಲರೂ ಕೂಡ. ಸೊ ಹಾಗಾಗಿ ಪಕ್ಷದ ಮಾತನ್ನ ಖಂಡಿತ ಕೇಳಕ್ಕೆ ಪದಗ್ರಹಣದಲ್ಲಿ ಸಿದ್ದರಾಮಯ್ಯ ಅವರು ಬಂದಿಲ್ಲ, ಎಲ್ಲೊಂದ್ ಕಡೆ ಅಸಮಾಧಾನ ಉಂಟಾಗಿದೆಯಾ? ಅವ್ರಿಗೆ ಅಸಮಾಧಾನ ಇಲ್ಲ. ಯಾಕೆಂತಂದ್ರೆ ನಿನ್ನೆ ತಂದೆಯವರ ಹುಟ್ಟುಹಬ್ಬ ಕೂಡ ಇತ್ತು. ಯಾರು ನೂತನ ಸಚಿವರಾಗಿದ್ರು ಎಷ್ಟೋ ಜನ ಬಂದು ತಂದೆಯವ್ರನ್ನ ಬಂದು ಹುಟ್ಟುಹಬ್ಬ ಶುಭಾಶಯಗಳು ಕೂಡ ಹೇಳಿದ್ರು. ತಂದೆಯವರೆಲ್ಲರಿಗೂ ಕೂಡ ಶುಭ ಹಾರೈಸಿದ್ದಾರೆ. ಸೊ ಹಾಗಾಗಿ ಅಂತ ಅಸಮಾಧಾನ ಏನಿಲ್ಲ. ಕಾವೇರಿ ವಿಚಾರವಾಗಿ ಎಂ ಕೆ ಸ್ಟಾಲಿನ್ ಅವ್ರಿಗೆ ಎಷ್ಟು ನೀರು ಬರಬೇಕು ಅಷ್ಟು ಬರಲೇಬೇಕು ಅಂತ ಒಂದು ಸ್ಟೇಜ್ ಮೇಲೆ ಹೇಳಿದ್ದಾರೆ ಸರ್. ಅದ್ರ ಬಗ್ಗೆ ಅವ್ರು ತೀರ್ಮಾನ ಮಾಡಿದಲ್ಲ ಎಷ್ಟು ನೀರು ಬರಬೇಕು ಅಂತ ಹೇಳಿ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಏನಿದೆ ಅದು ಇಷ್ಟು ನೀರು ಕೊಡಬೇಕು ಕರ್ನಾಟಕದಿಂದ ತಮಿಳುನಾಡಿಗೆ ಅಂತ ಅದು ನಿರ್ಧರಿಸುತ್ತೆ. ಸೊ ಅದು ನಿರ್ಧಾರ ಮಾಡಿ ಈಗಾಗಲೇ ಹೇಳಿದೆ, ತೀರ್ಪು ಕೊಟ್ಟಿದೆ. ಈಗಾಗಲೇ ನಮ್ಗೆ ಕಬಿನಿ ಮತ್ತೆ ಹಾರಂಗಿ ಜಲಾಶಯಗಳು ಭರ್ತಿಯಾಗಿ ಔಟ್ಫ್ಲೋ ಕೂಡ ಜಾಸ್ತಿ ಆಗಿ ನಾವು ಬಿಡ್ಲೇಬೇಕಾಗಿಲ್ಲ, ನ್ಯಾಚುರಲ್ ಆಗಿ ಔಟ್ಫ್ಲೋ ಆಗೋದೇ ಅವ್ರು ಕೇಳಿದಷ್ಟು ಕೊಡಗು ನೀರು ಹೋಗ್ತಾರೆ. ನೀಟ್ ವಿಚಾರದಲ್ಲಿ ಜಂಜಿಗಳ ಒಂದು ಅವ್ರ ಶಕ್ತಿ ಏನಿರುತ್ತೆ ತೋರಿಸ್ಕೊಟ್ಟಿದ್ದಾರೆ. ಹೀಗಾಗಿ ಮೋಹನ್ ಭಾಗವತ್ ಅವರು ಜಂಜಿ ಮೇಲೆ ಫೋಕಸ್ ಮಾಡಿ ಒಂದು ಎಲ್ಲಾದ್ರೂ ಯಾವ್ದಾದ್ರು ದೇಶದಲ್ಲಿ ಅವ್ರದೇ ದೇಶದ ವಿದ್ಯಾರ್ಥಿಯನ್ನ ಈ ರೀತಿ ಅಟ್ಯಾಕ್ ಮಾಡೋದು ನೋಡಿದೀರಾ? ಇವತ್ತು ಆಡಳಿತ ಪಕ್ಷದವರು ಪಾಪ ವಿದ್ಯಾರ್ಥಿಯರು ತಮ್ಮ ಹಕ್ಕಿಗೋಸ್ಕರ ಯಾರು ತಪ್ಪು ಮಾಡಿದ್ದಾರೆ, ಮಂತ್ರಿ ಯಾರ ಒಂದು ನಿಗಾ ಅಡಿಯಲ್ಲಿ ತಪ್ಪಾಗಿದೆ ಅಂತ ಮಂತ್ರಿ ಅಕೌಂಟಬಿಲಿಟಿ ತಗೊಳ್ಳಿ, ಜವಾಬ್ದಾರಿ ತಗೊಳ್ಳಿ ಅಂತ ಕೇಳಿದ್ರೆ ಅದಕ್ಕೋಸ್ಕರ ಹೋರಾಟ ಮಾಡಿದ್ರೆ ಇವರು ಅಂತವ್ರನ್ನೇ ಕೂಡ ಟೆರರಿಸ್ಟ್ಗಳು, ಆಂಟಿ ನ್ಯಾಷನಲ್ಗಳು, ಏನೇನೋ ರೀತಿ ಕೆಟ್ಟದಾಗಿ ಹೆಸರು ಕರೀತಿದ್ದಾರೆ. ಸೊ ಒಬ್ರು ತಮ್ಮ ದೇಶದ ವಿದ್ಯಾರ್ಥಿನಿಂದಲೇ ಈ ರೀತಿ ಒಂದು ಸರ್ಕಾರ ಅಟ್ಯಾಕ್ ಮಾಡೋದು ಎಲ್ಲೂ ನೋಡಿಲ್ಲ. ಸೊ ಹಾಗಾಗಿ ಇದು ತಪ್ಪು. ಜನ್ಸಿ ಅವರು ಪಾಪ ಅವ್ರಿಗೆ ಯಾವತ್ತು ಬಿಜೆಪಿ ಅವ್ರಿಗೆ ಅಕೌಂಟಬಿಲಿಟಿ ತಗೊಂಡು ಅಭ್ಯಾಸ ಇಲ್ಲ, ಅದನ್ನ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ಅವ್ರು ಸಹಿಸ್ಕೊಳಕ್ಕಾಗ್ತದೆ.